ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯ ನಮಃ. ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೆ ನಮಸ್ಕಾರ ವಂದಿಸುತ್ತಾ, ಇವತ್ತು ಮೊದಲನೇ ತಿಂಗಳ ರಾಶಿ ಅನ್ನೋದು ಮೇಷರಾಶಿ ಅಂತ ಬರುತ್ತೆ. ಮೇಷರಾಶಿ ಪ್ರಕಾರದಲ್ಲಿ ಚೋಚೋಚಲ ಸ್ವನಿ ಲೀಲಾಯ ಭರಣಿ. ಆದರೆ ಈ ನಕ್ಷತ್ರ ಪ್ರಕಾರದಲ್ಲಿ ಒಂದೊಂದು ನೇಮ್ ಪ್ರಕಾರದಲ್ಲಿ ಒಂದು ಮೇಷರಾಶಿ ಪ್ರಕಾರದಲ್ಲಿ 9 ನಾಮ ನಕ್ಷತ್ರ ಗ್ರಹಗತಿಗಳಿರುವರಿಂದ ಇಲ್ಲಿ ನಿಮ್ಮ ಪಾದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, 5ನೇ ಪಾದ, 7ನೇ ಪಾದ ಮತ್ತು ನೋಡಬೇಕಂದ್ರೆ 8ನೇ ಪಾದ, 9ನೇ ಪಾದ. ಈ 9ನೇ ಪಾದದ ಪ್ರಕಾರದಲ್ಲಿ ಮೇಷರಾಶಿ ಪ್ರಕಾರದಲ್ಲಿ ಈ ತಿಂಗಳದವರೆಗೆ ಭವಿಷ್ಯ ಹೇಗಿದೆ, ನಮ್ಮ ತಿಂಗಳದಲ್ಲಿ ನಾವು ಏನೇನು ಕೆಲಸ ಕಾರ್ಯಗಳಲ್ಲಿ ಮಾಡ್ಬೋದು ಮೇಷರಾಶಿಯವರು ಅನ್ನೋದು ಒಂದು ಪ್ರಶ್ನೆಯನ್ನು ಕಾಡ್ತಾ ಇರುತ್ತೆ. ಮೇಷರಾಶಿಯವರಿಗೆ ಗುರು ತುಂಬ ಚೆನ್ನಾಗಿದ್ದಾನೆ, ಶನಿ ವಕ್ರವಾಗಿದ್ದಾನೆ. ಗುರು ತುಂಬ ಚೆನ್ನಾಗಿದ್ದರೆ ಏನು ಮಾಡ್ತಾನಂದ್ರೆ ಅವನ ಹಣಕಾಸಿನಲ್ಲಿ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ, ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಮತ್ತು ನೋಡಬೇಕಂದ್ರೆ ಕಾಲಘಟ್ಟವಾಗಿ ನೋಡಬೇಕಂದ್ರೆ ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರಲ್ಲ. ಮೇಷರಾಶಿಯವರಿಗೆ ಇವತ್ತು ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೆ ನನಗೆ ಯಾವ ಕಲರ್ ಬಟ್ಟೆ ಹಾಕಬೇಕು, ಯಾವ ಕಲರ್ ಲಕ್ಕಿ ಹರಳ ಆಗಬೇಕು, ಯಾವ ಕಲರ್ ನಾವು ದಾರ ಕಟ್ಕೋಬೇಕು, ನಮ್ಮದು ಯಾವುದು ಕಲರ್ ಲಕ್ಕಿ ನಂಬರ್ ಬರುತ್ತೆ. ಇವತ್ತು ಪ್ರತಿಯೊಬ್ಬ ವೀಕ್ಷಕರು, ಪ್ರತಿಯೊಬ್ಬ ಯುವತರು, ಯುವತಿಯರು ಮತ್ತು ಕುಟುಂಬದವರು ಪ್ರತಿಯೊಂದು ಮೇಷರಾಶಿಯವರಿಗೆ ಕೇಳಂಥ ಒಂದು ಮಾರ್ಗದರ್ಶನ ಇರುತ್ತೆ. ಇವತ್ತು ಈ ಒಂದು ತಿಂಗಳದವರೆಗೆ ನಾವು ಏನು ಮಾಡ್ತೀವಿ, ಒಂದು ಮನೆಗೆ ಒಂದು ಅಡ್ವಾನ್ಸ್ ಕೊಡೋದಾಯಿತು, ಒಂದು ಸೈಟು ಕೊಡೋದಾಯಿತು, ತಗೊಳ್ಳೋದಾಯಿತು ಮತ್ತು ಸೈಟಿಗೆ ಒಂದು ಅಡ್ವಾನ್ಸ್ ಕೊಡೋದಾಯಿತು, ಇಲ್ಲ ಒಂದು ವ್ಯಾಪಾರದ ಮಾಡಬೇಕು, ಒಂದು ಜಮೀನಾಯಿತು ಮತ್ತು ನೋಡಬೇಕಂದ್ರೆ ಒಂದು ಭೂಮಿಗಾಯಿತು, ಏನಾದರೂ ಒಂದು ಲೇವಾದೇವಿ ಮಾಡಬೇಕಂತ ಹೇಳಿದ್ರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ನಮಗೆ ಯಾವ ಥರ ಚೆನ್ನಾಗಿದೆ ಗುರುಗಳೇ, ಈ ಥರದಲ್ಲಿ ನಮ್ಗೆ ಟೈಮ್ ಆಗಿದೆ ಗುರುಗಳೇ ಅನ್ನೋದು ಪ್ರತಿಯೊಂದು ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಇವತ್ತು ಜೀವನದಲ್ಲಿ ನೋಡಬೇಕಂದ್ರೆ ರವಿ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ ಗ್ರಹಗತಿಗಳಲ್ಲಿ ಒಬ್ಬೊಬ್ಬವನು 7.5 7ನೇ ವರ್ಷ 7.5 ಶನಿ ಕಾಡ್ತಾ ಇರ್ತಾನೆ ಮತ್ತು 3 ವರ್ಷ ಗುರು ಕಾಡ್ತಾ ಇರ್ತಾನೆ, 8ನೇ ಮನೆಯಲ್ಲಿ ಕೇತು ಕಾಡ್ತಾ ಇರ್ತಾನೆ. ಇವತ್ತು ಗ್ರಹಗತಿಗಳಲ್ಲಿ ಮನುಷ್ಯನಿಗೆ ಏರುಪೇರು ಇರತಕ್ಕಂಥ ಮಾರ್ಗದರ್ಶನ ಇರುತ್ತೆ. ಆವಾಗ ನಾವು ಏನು ಮಾಡ್ಬೇಕನ್ನೋದು, ನಮಗೆ ಯಾವ ರಾಶಿ ನಮ್ಗೆ ಯಾವ ಥರ ಪವರ್ ಕೊಡುತ್ತೆ, ಯಾವ ಥರ ಟೈಮ್ ಕೊಡುತ್ತೆ, ಯಾವ ಥರ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯದನ್ನು ಕಾಣ್ತೀವಿ ಅನ್ನೋದು ಪ್ರಸಂಗವನ್ನು ಕಾಡ್ತಾ ಇರುತ್ತೆ. ಇವತ್ತು ವಿದ್ಯೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ತುಂಬ ಅನುಕೂಲ ಆಗಬೇಕನ್ನೋದು ಮೇಷರಾಶಿಯವರು ತುಂಬ ಕಾಡ್ತಾ ಇರುತ್ತೆ. ಮೇಷರಾಶಿಯವರ ಪ್ರಕಾರದಲ್ಲಿ ಅವಳು ಅಂತ ಬರುತ್ತೆ. ಅವಳು ಅಂದ್ರೆ ರೆಡ್. ಇವತ್ತು ಪ್ರತಿಯೊಬ್ಬರೂ ಮೇಷರಾಶಿ ಪ್ರಕಾರದಲ್ಲಿ ನೋಡಿ, ಇವತ್ತು ಬಿಸ್ನೆಸ್ ಅಂತ ಕೇಳಿದೆ ಅಂದರೆ ಇವಾಗ ಈ ಜ್ಯುವೆಲ್ಲರಿ ಶಾಪರ್ ಇರ್ಬೋದು ಮತ್ತು ರಿಯಲ್ ಎಸ್ಟೇಟರ್ ಇರ್ಬೋದು, ಇಲ್ಲ ಯಾವುದಂದ್ರೆ ಒಂದು ಒಳ್ಳೆ ಕಾರ್ಯ ಕಲ್ಯಾಣ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಈ ಅವಳು ಅಂತ ಬರುತ್ತೆ ನೋಡಿ. ಅವಳು ಅನ್ನೋದು ಪ್ರತಿಯೊಬ್ಬರಿಗೆ ಧರಿಸಂಥ ಒಂದು ಮಾರ್ಗದರ್ಶನ ಇರುತ್ತೆ. ಅವಳು ಅನ್ನೋದು ಒಂದು ಪವರ್ಫುಲ್ ಇಷ್ಟು ಕ್ಯಾರೆಕ್ಟರ್ ಅಂತ ಇರುತ್ತೆ ಅದಕ್ಕೆ. ಯಾಕಂದರೆ ಎಲ್ಲಿ ಬೇಕಲ್ಲಿ ಎರಡು ತಗೋಬಾರ್ದು, ಎಲ್ಲಿ ಬೇಕಲ್ಲಿ ಮತ್ತು ತಾವು ಹಾಕೋಬಾರ್ದು. ಅದಕ್ಕೆ ಇಷ್ಟು ಕ್ಯಾರೆಕ್ಟರು, ಇಷ್ಟು ಮಾರ್ಗದರ್ಶನ, ಇಷ್ಟು ದೈವತ ರೂಪ ಅಂತ ಇರುತ್ತೆ. ಆ ಪ್ರಕಾರದಲ್ಲಿ ಒಂದು ಮಾರ್ಗದರ್ಶನ ತಗೊಂಡು ಎಷ್ಟು ಕ್ಯಾರೆಕ್ಟರ್ ತಗೊಂಡು ಅವರು ಯಾವ ದಿನದಲ್ಲಿ ಆ ಕ್ಯಾರೆಕ್ಟರ್ ಹರಳುವನ್ನು ಹಾಕಬೇಕು, ಅವಳ ದಿನ ಹಾಕಬೇಕಾ, ಡೇಟ್ ಹಾಕಬೇಕಾ, ಆಯಿತಾ, ಇಲ್ಲ ವರ್ಷಗಟ್ಟಲೆ ಇರಬೇಕಾ, ಅದರಲ್ಲಿ ನಿಮಗೆ ಯಾವ ಸಮಯದಲ್ಲಿ ಹಾಕ್ಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಅದು ನೀವು ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಮಾರ್ಗದರ್ಶನ ಸಿಗುತ್ತಂತ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಮೇಷರಾಶಿಯವರು ತಾಯಿ ದೇವಸ್ಥಾನಕ್ಕೆ ಹೊರಡಬೇಕು. ಅಮ್ಮನ ದೇವಸ್ಥಾನ ಅಂದ್ರೆ ಪ್ರತಿಯೊಂದು ಗ್ರಾಮ ದೇವತೆ ಅಂತ ಹೇಳ್ತೀವಿ ನಾವು. ಕುಲದೇವರು, ಗ್ರಾಮ ದೇವತೆ 2 ದೇವರಿಗೆ ಬಿಡಬಾರ್ದು. ಕುಲದೇವರು ಅಂದ್ರೆ ಮನೆ ದೇವರು, ಗ್ರಾಮ ದೇವತೆ ಅಂದ್ರೆ ಊರಲ್ಲಿ ಇರ್ತಕ್ಕಂಥ ದೇವರು. ನಮಗೆ ಮನೆ, ಮಕ್ಕಳು, ಮಠ ಮತ್ತು ನೋಡ್ಬೇಕಂದ್ರೆ ನಮ್ಮ ಇಡೀ ಫ್ಯಾಮಿಲಿ ಕಾಪಾಡ್ತಕ್ಕಂಥ ಒಂದು ಗ್ರಾಮ ದೇವತೆ ಅಂತ ಇರುತ್ತೆ. ಪ್ರತಿಯೊಂದು ಶುಕ್ರವಾರ, ಮಂಗಳವಾರ ನಿಮ್ಮ ಕೈಲೇ ಸಾಧ್ಯವಾದಷ್ಟು ಅಮ್ಮನಿಗೆ ನಿಂಬೆಣ್ಣೆ ದೀಪ ಆರಾಧನೆ ಮಾಡಿ, ನಿಂಬೆಣ್ಣೆ ಹಾರವನ್ನು ಕೊಡಿ ಮತ್ತು ನಿಂಬೆಣ್ಣವನ್ನು ಅಲ್ಲಿ ಅಮ್ಮನಿಗೆ ತಗೊಂಬಂದು ಕೇಸಿ ಪೂಜೆ ಮಾಡ್ಕೊಂಬಂದು ನೀವು ಮನೆಯಲ್ಲಿ ಇಡಿ. ನಿಮ್ಮಲ್ಲಿರ್ತಕ್ಕಂಥ ಈ ಕೆಟ್ಟ ದೃಷ್ಟಿಗಳು, ಕೆಟ್ಟ ದೋಷಗಳು ನಿಮಗೆ ಖಂಡಿತವಾಗಿ ಪರಿಹಾರ ಆಗುತ್ತೆ. ಇನ್ನು ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಂದ್ರೆ ನಿಮ್ಮ ಭವಿಷ್ಯದ ಪ್ರಕಾರದಲ್ಲಿ ಒಂದು ಯಾವುದಾದ್ರೂ ಒಂದು ವಿಚಾರ ಬರಬೇಕಂತ ಹೇಳಿಬಿಟ್ನಂದ್ರೆ ಅದ್ರ ಬಗ್ಗೆ ನಾವು ಏನು ತೊಂದರೆಗಳಿದೆ, ಏನು ಪ್ರಾಬ್ಲಮ್ ಇದೆ, ಏನು ಎಫೆಕ್ಟ್ ಇದೆ ಫಸ್ಟ್ ನಾವು ತಿಳ್ಕೊಂಡ್ರೆ ಮುಂದಲ ಪ್ರಯತ್ನ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರನ್ನು ಈ ಹರಳಿಗೆ ಸಂಬಂಧಪಟ್ಟಿದಂಥ ನಾವು ಪಂಚಲೋಹದ ಉಂಗುರ ಸತೆ ನಾವು ಕೊಡ್ತಾ ಇದ್ದೀವಿ. ನರ ದುರ್ಬಲ ಇದೆ, ನರದೋಷ ಇದೆ, ನರ ವೀಕ್ನೆಸ್ ಇದೆ, ಮೇಂಡು ಬ್ಲಾಕ್ ಆಗ್ತಾ ಇದೆ ಮತ್ತು ಮನುಷ್ಯನಿಗೆ ಒಂದು ಧೈರ್ಯ ಬರ್ತಾ ಇಲ್ಲ, ಒಂದು ಛಲ ಬರ್ತಾ ಇಲ್ಲ ಅಂದರೆ ಅದು
ಪಂಚಲೋಹದ ಖಡ್ಗ ಅಂತ ಪ್ರತಿಯೊಬ್ಬರು ವೀಕ್ಷಕರು ತಗೊತಾ ಇದ್ದಾರೆ. ಮತ್ತು ಅದರಲ್ಲಿ ನವಗ್ರಹದ ಉಂಗುರ ಅಂತ ಬರುತ್ತೆ ನಮ್ಮ ಕಡೆ, 9 ಕಲ್ಲಿನ ಉಂಗುರ. ಅದು ಪವರ್ಫುಲ್ ಉಂಗುರ. ಇದು 9ರಲ್ಲಿ ಇದು ಪ್ರತಿಯೊಬ್ಬರನ್ನು ತೆಗೆದುಕೊಂಡಿರ್ತಾರೆ. ಅವಳದಲ್ಲಿ ಬರುತ್ತೆ, ಮತ್ತು ನೋಡ್ಬೇಕಂದ್ರೆ ವಜ್ರ ಬರುತ್ತೆ, ಮತ್ತು ಪಚ್ಚ ಕಲ್ಲಂತ ಬರುತ್ತೆ, ಮತ್ತು ಮುತ್ತು ಅಂತ ಬರುತ್ತೆ, ಮತ್ತು ಮಾಣಿಕ್ಯ ಅಂತ ಬರುತ್ತೆ, ಮತ್ತು ನೋಡ್ಬೇಕಂದ್ರೆ ಅಲ್ಲಿಗೆ ಅವಳ ಅಂತ ಬರುತ್ತೆ, ಕನಕ ಪುಷ್ಪರಾಗ ಅಂತ ಬರುತ್ತೆ, ನೀಲಿ ಕಲ್ಲು ಅಂತ ಬರುತ್ತೆ, ಮತ್ತು ಕನಕ ಪುಷ್ಪರಾಗ. ಈ 9 ನವಗ್ರಹದ ಕಲ್ಲು ಮತ್ತು ನೋಡಬೇಕಂದ್ರೆ ಈ ಖಡ್ಗ, ಈ ರೂಪದಿಂದ ನೀವು ಪ್ರತಿಯೊಬ್ಬರು ನೀವು ತೆಗೆದುಕೊಳ್ಳೋಕೆ ಒಂದು ಅವಕಾಶ ಮಾಡಿದರೆ ಇನ್ನೂ ಹೆಚ್ಚಿನ ಬಗ್ಗೆ ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ತಿಳ್ಕೊಂಡಾಗನೇ ಮುಂದೆ ಪ್ಲಾನ್ ಮಾಡೋಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಳ್ಳಿ. ಇದರಿಂದ ನಿಮ್ಗೆ ಏನು ಸಮಸ್ಯೆ ಇದೆ, ಇದರಿಂದ ಏನು ಸಮಸ್ಯೆ ನೀವು ಹೊರಗಡೆ ಬರ್ತೀರಿ, ಇಲ್ಲಿಂದ ನಿಮಗೆ ಒಂದು ಯಾವುದನ್ನ ಒಳ್ಳೆಯದಾಗುತ್ತೆ, ಯಾವ ಟೈಮಲ್ಲಿ ಸಮಯಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೆ ಹೇಳುವಂಥ ಒಂದು ಮಾರ್ಗದರ್ಶನ ಇರುತ್ತೆ. ಎಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.